ಸಿದ್ದರಾಮಯ್ಯ ಹೇಳೋದ್ರಲ್ಲೂ ಅರ್ಥದ. ದ್ವೇಷ ಭಾಷೆನ ವಿರೋಧ ಮಾಡೋದಕ್ಕೆ ಯಾಕೆ ವಿರೋಧ ಮಾಡ್ತೀರಿ? ನೀವು ಮಾತಾಡೋದಿಲ್ಲ ಅಂದರೆ ಯಾಕೆ ಬೇಕಾಗಿತ್ತು? ಅದ್ರ ಅವಶ್ಯಕತೆ ಏನೈತಿ? ಯಾಕೆ ಸುಮ್ಮನದ್ದೊಂದು ಕೇಸ್ ಹಾಕ್ತಾರೆ? ಯಾರಾದರೂ ದಾಖಲೆ ಬೇಕಲ್ರಿ, ಎವಿಡೆನ್ಸ್ ಅಂತ ಯಾರು ಕೇಸ್ ಹಾಕ್ತಾರೆ? ನೀವು ಮಾತಾಡೋ ಭಾಷೆ ನಿಮ್ಮ ಕೈಯಾಗಿರ್ತದೆ, ಅದು ನಿಮ್ಮ ಮುಂದೆ ಹಿಡಿತಾರೆ. ಅದನ್ನು ಬಿಟ್ಟು ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಅದನ್ನು? ಅದರೊಳಗೆ ದ್ವೇಷ ಭಾಷಣ ಮಾಡಿದರೆ ಮಾತ್ರ ಹೌದು. ದ್ವೇಷಕಾರಿಯಾಗಿ ಮಾತಾಡಿದೇನು ಬಂತಂದ್ರೆ ಹಿಡಿತಾರಪ್ಪ, ಇಲ್ಲದ್ರೆ ಯಾಕೆ ಹಿಡಿತಾರ? ಏನು ಅವಶ್ಯಕತೆ? ಅದಕ್ಕೆ ಸಿದ್ದರಾಮಯ್ಯ ಹೇಳುವಂಥದ್ದು ವಿಷಯವನ್ನು ನಾವು ನೆನಪಿಟ್ಕೊಂಡು ಅದನ್ನು ತಡೀರಿಂದ ನೀವು ದ್ವೇಷ ಭಾಷಣ ಮಾಡ್ತೀರ ಅಂತ ಒಪ್ಕೊಂಡಂಗೆ ನೀವು ಅದನ್ನು ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೋ, ನೀವು ಮಾತಾಡಿದ್ರೆ ಟಾರ್ಗೆಟ್ ಯಾಕೆ ಆಗ್ತೀರಿ? ನಾವು ಸಿಂಪಲ್ ಹೇಳ್ತೀವಿ ಸರಿಯಾಗಿ ಕುಡಿಯೋರಿಗೆ, ಸರಿಯಾಗಿ ಕುಡಿಯೋಕೆ ಹಚ್ಬಾರ್ದು ಕೆಟ್ಟ ಹಂಗೆ ಹೀಗೆ ಹೇಳ್ತೀರಿ, ಸರ್ಕಾರಕ್ಕೂ ಬೈತೀರಿ, ಎಲ್ಲ ಮಾಡ್ತೀರಿ. ಹೌದು, ಸರ್ಕಾರದ ತನ್ನ ಲಾಭಕ್ಕಾಗಿ ಸಾರಾಯಿಯನ್ನು ಇಂಟ್ರೊಡ್ಯೂಸ್ ಮಾಡಿದೆ, ತಮ್ಮ ಲಾಭ ಬರಲಿಲ್ಲ. ಸ್ಟೇಟ್ ಗೌರ್ಮೆಂಟ್ ಮತ್ತೊಂದು ಯಾವ ಇನ್ಕಮ್ ಇಲ್ಲ ಕೂಡ ಏನು ಮಾಡ್ತಾರೆ ಅವರು? ನಮ್ಮ ಲೋಕ ಕಲ್ಯಾಣ ಕಾರ್ಯಕ್ಕೆ ದುಡ್ಡು ಬೇಕಂತ ತಿಳ್ಕೊಂಡು ಸಾರಾಯಿನ ಉದ್ಯೋಗ ಮಾಡಿಬಿಟ್ಟಿದ್ದಾರೆ. ಇವತ್ತು ಈ ಸಾರಾಯಿ ಕುಡಿಯೋದು ಬಂದು ಮಾಡಿಸಿಬಿಟ್ರೆ ನಾವು ಎಚ್ಚರ ಆಗಿಬಿಟ್ರೆ ಇಲ್ಲಪ್ಪ ತಪ್ಪದ, ನಮ್ಮ ಕರಳ ಹಾಳಾಗ್ತದೆ, ನಮ್ಮ ಶಕ್ತಿ ಹಾಳಾಗಿ ಹೋಗ್ತದೆ, ನಾವು ಕುಡಿಬಾರ್ದು. ಅಷ್ಟೇ ಅಲ್ಲ, ನಮ್ಮ ಮೈತನಗಳು ಸಹ ಹಾಳಾಗಿ ಹೋಗ್ತಾವೆ ಅನ್ನೋದಂಥ ಪರಿಜ್ಞಾನವನ್ನು ನಾವು ಬೆಳೆಸ್ಕೊಂಡಿವಿ ಅಂದ್ರೆ ನಾವು ಕುಡಿದು ಬಿಟ್ರೆ ಪಾಪ ಸೆರೆ ಮಾರೋ ಎಲ್ಲಿ ಬರ್ತಾನೆ? ನೀವು ಕುಡಿಯೋದ್ರಿಂದ ಸರಿಯಾಗಿ ಬರೋಕ್ಕೆ ಬರ್ತಾರೆ ಅವರು. ಹೆಂಗದೆ ಸಮಸ್ಯೆ? ನೀವು ಅನ್ಬೋದು ಇಲ್ಲರಿ, ಅದು ನಾವು ರಿಸ್ಟ್ರಿಕ್ಷನ್ ಹಾಕಿ ಮಾಡಬೇಕಾಗೈತಿ, ಮಾಡಿರಿ, ಬೇಡ ಅಂತೇಳಿಲ್ಲ. ಏನೋ ಹೇಳಿದ್ದಿಲ್ಲ, ದ್ವೇಷ ಭಾಷೆ ನಮ್ಮ ದ್ವೇಷದ ಮಾತುಗಳನ್ನ ಆಡಲಿಲ್ಲ ಅಂದ್ರೆ, ವೈರತ್ವದ ಮಾತುಗಳನ್ನ ಆಡಲಿಲ್ಲ ಅಂದ್ರೆ, ಇನ್ನೊಂದು ಧರ್ಮದ ಬಗ್ಗೆ ಕೀಳಾಗಿ ಮಾತಾಡಲಿಲ್ಲ ಅಂದ್ರೆ ಯಾಕೆ ರೀ